ಈ ವಿಡಿಯೋದಲ್ಲಿ ನಾನು ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತು ಅಲ್ಲಿ ನಡೆದ ಕೃತ್ಯಗಳ ಬಗ್ಗೆ ಹಾಗೂ ದಿನಾಂಕ 3/7/2025 ದಾಖಲಾಗಿರುವ FIR ಕಾಪಿ ಕುರಿತು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ಶಕ್ತಿ ದೇವತೆ ಸೌಜನ್ಯರವರಿಗೆ ನ್ಯಾಯ ದೊರಕಲಿ ಎಂದು ಈ ವಿಡಿಯೋದ ಉದ್ದೇಶ. ಯಾರ ಮೇಲೂ ನೇರವಾಗಿ ಆರೋಪವಿಲ್ಲ. ತಪ್ಪು ಎಸಗಿರುವವರು ಯಾವುದೇ ನೀಚರಾಗಿರಲಿ, ಅವರಿಗೆ ಶಿಕ್ಷೆ ಆಗಲೇಬೇಕು. ನಾನು ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಡಿಸ್ಕ್ಲೇಮರ್ ನಿಮ್ಗೇನಾದರೂ ಅರ್ಥ ಆಗಿದ್ರೆ, ಸೌಜನ್ಯರವರಿಗೆ ನ್ಯಾಯ ದೊರಕಲಿ ಅನ್ನುವಂತಹ ಇಂಟೆನ್ಷನ್ ನಿಮ್ಮ ಮನಸ್ಸಲ್ಲಿದ್ದರೆ ಮಾತ್ರ ಈ ವಿಡಿಯೋನ ಕಂಟಿನ್ಯೂ ಮಾಡಿ, ಇಲ್ಲಾಂದ್ರೆ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡಿಬಿಡಿ. ಸ್ನೇಹಿತರೆ ನಮಸ್ಕಾರ. ಆ ಸರ್ವಶಕ್ತಿಯ ಕೃಪೆಯಿಂದನೋ ಅಥವಾ ಧರ್ಮ ಕಾಪಾಡಬೇಕು ಅಂತನೋ ಗೊತ್ತಿಲ್ಲ, ದಿನಾಂಕ 3 ಜುಲೈ 2025 ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಒಂದು FIR ದಾಖಲಾಗುತ್ತೆ. ಸೊ ಆ FIR ಏನು ಅನ್ನುವುದೇ ಇವತ್ತಿನ ಈ ವಿಡಿಯೋ. ನೋಡಿ, 15 ವರ್ಷಗಳಾಯ್ತು ನಮ್ಮ ಸಹೋದರಿ ಸೌಜನ್ಯಗೆ ನ್ಯಾಯ ಸಿಗ್ತಿಲ್ಲ. ಸೊ ಅದನ್ನು ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳು ಕೂಡ ಇದ್ದಿಲ್ಲ. ಆದರೆ ಇವಾಗ ವೇಟ್ ಈಸ್ ಓವರ್. ಸುಮ್ಮನೆ ಹಾಗೆ ಅಂದ್ಕೊಳ್ಳಿ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಬಹಳಷ್ಟು ಅತ್ಯಾಚಾರಗಳಾಗಿದೆ, ಬಹಳಷ್ಟು ಕೃತ್ಯಗಳಾಗಿದೆ, ನಾನೇ ನನ್ನ ಕೈಯಾರ ಆ ಶವಗಳನ್ನೆಲ್ಲ ಹೂತಾಕಿದ್ದೀನಿ. ಸೊ ನನಗೆ ಆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನನ್ನ ಕೈಯಿಂದ, ನನ್ನ ಆತ್ಮಸಾಕ್ಷಿಯಿಂದ ಇನ್ನೂ ಕೂಡ ನಾನು ಅದನ್ನು ತಡ್ಕೊಳಕ್ಕಾಗ್ತಿಲ್ಲ ಅಂತ ಬಂದು ಸ್ಟೇಷನಿಗೆ ಸರೆಂಡರ್ ಆದರೆ ಹೇಗಿರುತ್ತೆ? ಇಷ್ಟು ವರ್ಷಗಳಿಂದ ಸೌಜನ್ಯದ ಪರವಾಗಿ ಹೋರಾಡಿರ್ತಕ್ಕಂಥ ಹೋರಾಟಗಾರರಿಗೆ, ಅವರ ತಂದೆ ತಾಯಿಗಳಿಗೆ ಹಾಗೂ ನಮ್ಮಂಥ ನಿಮ್ಮಂಥವರಿಗೆ ಧರ್ಮ ಇನ್ನೂ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದೆಲ್ಲ ಬಿಡೋಣ, ಟೈಮ್ ವೇಸ್ಟ್ ಮಾಡಿದೆ. ಡೈರೆಕ್ಟಾಗಿ ಆ FIR ಅಲ್ಲಿ ಏನಿತ್ತು ಅದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನಾನು ಆ FIR ಅಲ್ಲಿ ಇರ್ತಕ್ಕಂಥದ್ದು, ನಾನು ನಿಮಗೆ ಆ FIR ಕಾಪಿ ನಿಮ್ಗೆ ಏನಾದರೂ ಬೇಕಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಹಾಕಿ ನಾನು ನಿಮಗೆ FIR ಕಾಪಿ ಕಳಿಸ್ಕೊಡ್ತೀನಿ. ಆ FIR ವಿಷಯವನ್ನು ಭಾಳ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಯಾವುದೇ ವಿಷಯವನ್ನು ತಿರುಚದೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ನಿರಂತರದ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗೊಳಗಾದ ಹಾಗೂ ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳು ನನ್ನಿಂದ ಬಲವಂತವಾಗಿ ಹೂತಾಕಿಸಿರುವ ಬಗ್ಗೆ ದೂರು. ನನ್ನಿಂದ ಹೂತಾಕಿಸಿರುವ ಮೃತದೇಹಗಳ ಕಳೇಬರಗಳನ್ನು ಪೊಲೀಸರ ಸಮ್ಮುಖದಲ್ಲೇ ಹೊರತೆಗೆಸುವಂತೆ ಮನವಿ. ತಕ್ಷಣದ ಪ್ರಥಮ ವರ್ತಮಾನ ವರದಿ ಹಾಗೂ ಸಾಕ್ಷಿ ಸಂರಕ್ಷಣೆಯ ವಿನಂತಿ. ನೋಡಿ, FIR ಕಾಪಿಯಲ್ಲಿರ್ತಕ್ಕಂಥ ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅಂದರೆ, 11 ವರ್ಷಗಳ ಹಿಂದೆನೆ ಅವರು ಧರ್ಮಸ್ಥಳನ ತೊರೆದಿದ್ದಾರೆ. ಅಂದರೆ ಧರ್ಮಸ್ಥಳವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ಜೀವನ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ಬದುಕೋದಕ್ಕೋಸ್ಕರ. ಅವ್ರು ಹೇಳುವ ಪ್ರಕಾರ ಏನಂದರೆ, 1995ರಲ್ಲಿ ಅವರು ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರ್ಕೊತಾರೆ. ಏನಾಗಿ ಅಂದರೆ ಸ್ವಚ್ಛತಾ ಕಾರ್ಮಿಕರಾಗಿ. ಅಂದರೆ ಇವರ ಕೆಲಸ ಏನಂದರೆ ನೇತ್ರಾವತಿ ನದಿಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಾಪಾಡೋದು ಇವರ ಕೆಲಸ ಆಗಿರುತ್ತೆ. ಓಕೆ, ಕೆಲಸ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗೆ 2-3 ದಿನ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಏನಾಗುತ್ತೆ, ಆಕಸ್ಮಿಕವಾಗಿ ಅಲ್ಲಿ ಹೆಣಗಳು ಕಾಣ್ತಾರೆ, ಡೆಡ್ ಬಾಡಿಗಳನ್ನ, ಶವಗಳನ್ನ ಕೂಡ ಇವ್ರು ಕಾಣ್ತಾರೆ. ನೇತ್ರಾವತಿ ನದಿಯಲ್ಲಿ ಹರಿದು ಬರ್ತಕ್ಕಂಥ ಡೆಡ್ ಬಾಡಿಗಳನ್ನ ಇವ್ರು ನೋಡಿ ಏನಂತಾರೆ, ಆಕಸ್ಮಿಕವಾಗಿ ಡೆಡ್ ಬಾಡಿಗಳು ಕಂಡಿರ್ಬೋದು ಅಥವಾ ಇವು ಆತ್ಮಹತ್ಯೆಗಳಾಗಿರ್ಬೋದು ಅಂತ ಇವ್ರು ಅನ್ಕೋತಾರೆ. ಸುಮಾರು 1998 ಹೊತ್ತಿಗೆ, ಅಂದರೆ 3 ವರ್ಷ ಆದ ನಂತರ ಇವರ ಮೇಲ್ವಿಚಾರಕರು, ಅಂದರೆ ಸೂಪರಿಂಟೆಂಡೆಂಟ್ ಯಾರು ಕೆಲಸ ಮಾಡ್ತಿದ್ದಲ್ಲ ಆ ವ್ಯಕ್ತಿಯ ಮೇಲ್ವಿಚಾರಕರು ಬಿದ್ದಿರ್ತಕ್ಕಂತಹ ಶವಗಳನ್ನೆಲ್ಲ ಪೊಲೀಸರಿಗೆ ವರದಿಯನ್ನು ಒಪ್ಪಿಸೋದನ್ನ ಬಿಟ್ಟು, ಆ ಶವಗಳನ್ನೆಲ್ಲ ನೀನೇ ವಿಲೇವಾರಿ ಮಾಡು ಅಥವಾ ನೀನೇ ಅದನ್ನ ತಗೊಂಡೋಗಿ ಹೂತಾಕ್ಬಿಡು, ಸುಟ್ಟಾಕ್ಬಿಡು ಅಂತ ಒಂದು ಮಾತು ಹೇಳ್ತಾರೆ. ಇದನ್ನು ಕೇಳಿದಂಥ ಆ ವ್ಯಕ್ತಿಗೆ ಶಾಕ್ ಆಗತ್ತೆ. ಏನಿದು ಈ ಥರ ಆಗ್ಬಿಡುತ್ತಲ್ಲ ಅಂತಂದು ಅವ್ರು ಅಪೋಸ್ ಮಾಡ್ತಾರೆ. ಇಲ್ಲ ನಾನು ಇದನ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದಾಗ ಏನಾಗುತ್ತೆ, ಅವ್ರನ್ನ ಭಾಳಷ್ಟು ಹಲ್ಲೆ ಮಾಡಿ ಒಂದು ಮಾತು ಹೇಳ್ತಾರೆ ಅವರಿಗೆ, ನಾವು ಹೇಳಿದ್ದೇನಾದರೂ ನೀನು ಪಾಲಿಸಲಿಲ್ಲ ಅಂದರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತೀವಿ, ನಿನ್ನ ಫ್ಯಾಮಿಲಿಯನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನು ನೋಡಿ ಭಾಳಷ್ಟು ಭಯಪಟ್ಟು ತನ್ನ ಆತ್ಮಸಾಕ್ಷಿಗೆ ಇದು ತಪ್ಪು ಅನಿಸಿದ್ರು ಕೂಡ ಆ ಕೆಲಸನ ಅವ್ರು ಮಾಡ್ತಾರೆ. ಹೀಗೆ ಏನಾಗುತ್ತೆ ಅಂದರೆ, ಇವರು ಯಾವ ಥರ ಕೆಲಸ ಮಾಡ್ತಿರ್ತಾರೆ ಅಂದರೆ, ಮೇಲ್ವಿಚಾರಕರು, ಇವರ ಸೂಪರಿಂಟೆಂಡೆಂಟ್ ಏನಿರ್ತಾನೋ, ಕೃತ್ಯಗಳಾಗಿರ್ತಕ್ಕಂಥ ನಿರ್ದಿಷ್ಟ ಪ್ಲೇಸ್ಗೆ ಇವರನ್ನು ಕರಿತಾ ಇದ್ದರು. ಇವರು ಬರ್ತಾಯಿದ್ರು. ಇವರು ಬಂದು ಅಲ್ಲೇನಿದೆಯೋ ಸುಟ್ಟಾಕೋದು, ಊತಾಕೋದು ಅದನ್ನ ಮಾಡ್ತಾಯಿದ್ರು. ಸೊ ಇವರ FIR ಕಾಪಿಯಲ್ಲಿ 2 ಘಟನೆಯನ್ನು ಮೆನ್ಷನ್ ಮಾಡಿರ್ತಾರೆ. ಆ ಒಂದನೇ ವಿಷಯ ಏನಪ್ಪ ಅಂದರೆ, ಟಿಕ್ಕೇರಿ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಿಂದ 500 ಮೀಟರ್ ದೂರ ಹೋಗ್ತಾರೆ ಇವರು. ಕರೆದ ತಕ್ಷಣ
ಅಲ್ಲಿ ಒಂದು 12ರಿಂದ 15 ವರ್ಷದ ಬಾಲಕಿ, ಆ ಬಾಲಕಿಯ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಅವಳ ಮೇಲೆ ಭಾಳಷ್ಟು ಕ್ರೂರವಾಗಿ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದು. ಅವಳ ಕತ್ತ ಮೇಲೆ ಕತ್ತಿಸ್ಕಿರುವಂತಹ ಮಾರ್ಕ್ ಇರುತ್ತೆ. ಈಗ ಭಾಳಷ್ಟು ಬೇಸರ ಆದರೂ ಕೂಡ ಅದನ್ನ ಮಾಡಲೇಬೇಕು. ಅವರು ಸೂಪರ್ಡೆಂಟ್ನ ಆದೇಶದಂತೆ ಆ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಗುಂಡಿ ತೆಗೆದು ಮುಚ್ಚಾಕ್ಬಿಡ್ತಾರೆ. ಇನ್ನೊಂದು ಘಟನೆ, ಅವರು ಹೇಳುವ ಪ್ರಕಾರ 20ರ ಮಹಿಳೆ ಅವಳ ಮೇಲೆ ಬಹಳ ಕ್ರೂರವಾಗಿ ಅತ್ಯಾಚಾರ ಆಗಿರುತ್ತೆ. ಆ ಸೂಪರ್ಡೆಂಟ್ ಹೇಳೋ ಪ್ರಕಾರ ಅವಳ ವಸ್ತುಗಳನ್ನು ಸಂಗ್ರಹಿಸಿ ಆ ವಸ್ತುಗಳೊಂದಿಗೆ ಇವಳನ್ನು ಕೂಡ ಸುಟ್ಟಾಕ್ಬಿಡು, ನೀನು ಯಾರನ್ನು ಸುಟ್ಟಾಕ್ಬಿಡು ಅಂತ ಹೇಳ್ತಾನೆ. ಸೊ ಇವೆರಡು ಕೃತ್ಯಗಳನ್ನು FIR ಕಾಪಿ ಓದಿದಂಥ ನಮಗೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು ರಕ್ತ ಕುದಿತಾ ಇರುತ್ತೆ. ಸೊ ಎಷ್ಟೊಂದು ಕೃತ್ಯಗಳು ಮಾಡಿದಾರಲ್ಲ, ಇಂತಹ 2 ಘಟನೆಗಳನ್ನು ಅವರು ಹೇಳಿದ್ದಾರೆ. ಸೊ ಅವರು ಇನ್ನೊಂದು ಹೇಳ್ತಾರೆ FIR ಕಾಪಿಯಲ್ಲಿ ಏನಂತ ಹೇಳ್ತಾರಪ್ಪ ಅಂದರೆ, ನಾನು ಆ ಆರೋಪಿಗಳು ಯಾರಂತಂದು ಇದೇ ಕಂಪ್ಲೇಂಟಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಅಷ್ಟೊಂದು ಪ್ರಭಾವಶಾಲಿಗಳಾಗಿರ್ತಾರೆ. ಆದರೆ ಅವರು ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಕೆಲವರು, ಇನ್ನೂ ಕೆಲವರು ಅಲ್ಲಿಯ ಸಿಬ್ಬಂದಿಗಳು. ಇವರಿಗೆ ಟಾರ್ಚರ್ ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ದು ಕೂಡ ಇವರೇ. ಇವರು ಏನು ಹೇಳ್ತಾರಪ್ಪ ಅಂದರೆ, ಅಕಸ್ಮಾತ್ ನನ್ನ 2018ರ ಸಾಕ್ಷಿ ರಕ್ಷಣೆ ಅಡಿಯಲ್ಲಿ ನನ್ನ ಕುಟುಂಬಕ್ಕೆ ನನಗೆ ಏನಾದರೂ ನೀವು ರಕ್ಷಣೆ ಕೊಟ್ಟರೆ, ನಾನು ಇವಾಗ ಹೂತಿಟ್ಟಿರೋ ಶವಗಳನ್ನೆಲ್ಲ ತೆಗಿಯಕ್ಕೆ ನೀವು ನನಗೆ ಪರ್ಮಿಷನ್ ಕೊಟ್ಟರೆ, ನಾನು ಆ ಆರೋಪಿತರ ಹೆಸರು, ಅವರ ಸಂಪೂರ್ಣ ಪಾತ್ರ ಏನಿದೆ ಅದನ್ನೆಲ್ಲ ಇನ್ನೊಂದು ಕಂಪ್ಲೇಂಟಲ್ಲಿ ಬರೆದು ಕೊಡೋಕ್ಕೆ ನಾನು ಸಿದ್ಧನಿದ್ದೇನೆ. ಅಕಸ್ಮಾತ್ ನಾನೇನಾದರೂ ಈ ವಿಚಾರಣೆ ಆಗೋಕ್ಕಿಂತ ಮುಂಚೆ, ಈ ತನಿಖೆ ಆಗೋಕ್ಕಿಂತ ಮುಂಚೆನೇ ಸತ್ತೋಗ್ಬಿಟ್ರೆ, ಆರೋಪಿಗಳು ಯಾರ್ಯಾರು, ಅಪರಾಧ ಎಸಗಿದಾರನ್ನ ಯಾರ್ಯಾರು, ಅವರ ಸಂಪೂರ್ಣ ಪಾತ್ರವನ್ನು ನಾನು ಬರೆದ್ಬಿಟ್ಟು ಕಂಪ್ಲೇಂಟ್ನ ಬರೆದು ನನ್ನ ಸಹಿಯನ್ನು ಹಾಕಿ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ತಕ್ಕಂಥ ಶ್ರೀ KV ಧನಂಜಯ ಇಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ಏನು ಹೇಳ್ತಾರಪ್ಪ ಅಂದರೆ, ರಹಸ್ಯವಾಗಿ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹೂತಿಟ್ಟಿರ್ತಕ್ಕಂಥ ಶವವನ್ನು ತೆಗೆದಿದ್ದಾರೆ. ಆ ಫೋಟೋನ ಕೂಡ ಕಂಪ್ಲೇಂಟ್ ಒಂದಿಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಷ್ಟು FIR ಆಗಿರ್ತಕ್ಕಂಥದ್ದು. FIR ದಾಖಲಾಗಿರೋದು 3ನೇ ತಾರೀಕು. ಇವತ್ತು ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದು 10ನೇ ತಾರೀಕು. ಇಲ್ಲಿವರೆಗೆ ಏನು ತನಿಖೆ ಆಗಿದೆ ಯಾವುದು ಬಂದಿಲ್ಲ. ನಾನು ನಿನ್ನೆ ಒಂದು ನ್ಯೂಸ್ ಚಾನಲ್ ನೋಡ್ತಿದ್ದೆ, ಟೈಮ್ಸ್ ನಾವು ಇಂಗ್ಲೀಷ್ ನ್ಯೂಸ್ ಚಾನಲ್ ಅನಿಸುತ್ತೆ ಮೋಸ್ಟ್ಲಿ ಅದು. ಆ ಇಂಗ್ಲೀಷ್ ನ್ಯೂಸ್ ಚಾನಲಲ್ಲಿ ಧರ್ಮಸ್ಥಳದ ಬಗ್ಗೆ ತೋರಿಸಿದ್ರು. ಅವರೆಲ್ಲ ಹೋಗಿ ರಿಯಲ್ ಫುಟೇಜೇ ಇದೆ, ಅದು ಹಿಂಗೆ ಸ್ಕಲ್ ಅನ್ನೋದು ಎತ್ತಿರೋದು, ಆ ಕಳೆ ಬರೋನು ಎತ್ತಿರೋದು ರಿಯಲ್ ಫುಟೇಜೇ ಇದೆ. ಆದರೆ ಯಾವುದೋ ಒಂದು ಹೀರೋಗೆ ಹೀರೋಯಿನ್ಗೆ ಮಗು ಆದರೆ 2 ದಿವಸ ನ್ಯೂಸ್ ಮಾಡುವಂತಹ ನಮ್ಮ ಕನ್ನಡ ಚಾನಲ್ಸು ಇನ್ನೂ ತೋರಿಸಲು ಮುಂದೆ ಬರ್ತಿಲ್ಲ. FIR 3ನೇ ತಾರೀಕು ಆಗಿದ್ರು ಕೂಡ ಅದ್ರ ತನಿಖೆ ಶುರುವಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಸಾಕ್ಷಿ ಅಂತ ಕೇಳ್ತಾ ಇದ್ರು. 15 ವರ್ಷಗಳ ನಂತರ ಇವತ್ತು ಸಾಕ್ಷಿ ಸಿಕ್ಕಿದೆ. ಸೊ ನ್ಯಾಯ ಸಿಗಲೇಬೇಕು, ನ್ಯಾಯ ಸಿಕ್ಕೇ ಸಿಗುತ್ತೆ. ಸೊ ಈ ವಿಡಿಯೋದ ಸಂಪೂರ್ಣ ಉದ್ದೇಶ ಸೌಜನ್ಯರವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೊರತು ಯಾರ ಮೇಲೂ ನೇರ ಟಾರ್ಗೆಟ್ ಇಲ್ಲ, ಯಾರ ಮೇಲೂ ನೇರ ಆರೋಪವಿಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಗಿಸೋ